ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಮ್ಮದು ವ್ಯೂ ಕ್ಲಿಯರ್ ಇತ್ತು, ಓಕೆನಾ. ಯಾವ ರೀತಿ ಕ್ಲಿಯರ್ ಇತ್ತು ಅಂತಂತಂದರೆ ಡೌನ್ ಸೈಡ್ ಕ್ಲಿಯರ್ ಇತ್ತು, ಕಾಲ್ ಸೈಡ್ ಅಂತೂ ನಾವು ಮಾತೇ ಆಡಿಲ್ಲ, ಓಕೆ. ಸೊ ಅದನ್ನು ನೀವು ನೋಡ್ಬೋದು. ಕೆಳಗಡೆ ಬ್ರೇಕ್ ಆದರೆ ಓಕೆ 970 ಬ್ರೇಕ್ ಆದರೆ ಇಲ್ಲ 60 ಏನೋ ಸಮಥಿಂಗ್ ಏನೋ 250 ಏನೋ ಬ್ರೇಕ್ ಆದರೆ ಟಾರ್ಗೆಟ್ ಮಾಡೋಣ 850, ಓಕೆ. 750 ಅಂತೂ ಈ ವೀಕೆಂಡ್ ಅಂತೂ ಹೇಳಿರ್ಲಿಕ್ಕಿಲ್ಲ ಅನಿಸುತ್ತೆ. ಸೊ 850 ಹೇಳಿರ್ಬೇಕಷ್ಟೆ. ಸೊ ಅದಾದಮೇಲೆ ಈ ವೀಕಲ್ಲಿ ನಾವು 750 ಕಾಣ್ತಿರ್ಬೋದು ಅನ್ನಿಸ್ತಾ ಇದೆ. ಇದು ಬೀಳೋ ಮಾರ್ಕೆಟ್ ನೋಡಿದ್ರೆ ಈಗ 650 ಮತ್ತು 530 ಲೆವೆಲ್ ಕೂಡ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ, ಓಕೆನಾ. ಸೊ ನಮ್ಮ ಎನಾಲಿಸಿಸ್ ಪ್ರಕಾರ ಹೋಗಿದೆ, ಬಟ್ ಇಲ್ಲೇನಾಗಿದೆ ಅಂತಂದರೆ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಆಗಿಬಿಟ್ಟು ನಿಮಗೆ ಕನ್ಫ್ಯೂಷನ್ ಮಾಡಿತ್ತು. ಅದಕ್ಕೆ ನಾನು ಹೇಳ್ತಾಯಿದ್ದೀನಲ್ಲ, ಯಾವಾಗಲೂ ನೋಡಿ ನಾವೇನು ಮಾಡಿರ್ತೀವೋ ಟಾರ್ಗೆಟು 970, ಓಕೆನಾ. ಸೊ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಇದು ನೋಡ್ಬೋದು ನೀವು. ಅದಕ್ಕೆ ನಾನು ನಿಮಗೆ ಏನು ಮಾಡಿದ್ದೆ, ನಾನು ನಿಮಗೆ 960 ಏನೋ 970 ಬಂದರೆ ಎಕ್ಸಿಟ್ ಮಾಡಿ ಅಂತ ಹೇಳಿದ್ದೆ. ಸೊ ಅದೊಂದು ಚೂರು ಮೇಲೇ ಬಂತು. ಹೇಳಿಕ್ಕಾಗಲ್ಲ, ಮಾರ್ಕೆಟ್ ನಾನು ಅದೇ ಹೇಳ್ತಿರ್ತೀನಿ ಯಾವಾಗಲೂ. ನಾನು ನಿಮಗೆ ಒಂದು 10 ಪಾಯಿಂಟು 20 ಪಾಯಿಂಟು ಅವೆಲ್ಲ ಹೆಚ್ಚು ಕಮ್ಮಿ ಆಗ್ತಾನೇ ಇರುತ್ತೆ, ಓಕೆನಾ. ಸೊ ಒಂದು ಸತಿ ಹಿಟ್ ಆದ್ರೂ ಎಸ್ ಎಲ್ಲು, ಓಕೆ. ಒಂದು ಸತಿ ಎಸ್ ಎಲ್ ಇಲ್ಲಿ ಏನಾದರೂ ಹಿಟ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಎಸ್ ಎಲ್ ಹಿಟ್ ಆಯಿತು. ಸೊ ಮೇಲ್ಗಡೆ ಏನಿದೆ 24K ಇದೆ, ಓಕೆನಾ. 24K ಮೇಲಿದ್ದಾಗ ಒಂದು ಸೈಕಾಲಜಿಕಲ್ ನಂಬರ್ ಇದೆ. ಸೈಕಾಲಜಿಕಲ್ ನಂಬರಿಂದ 30 ಪಾಯಿಂಟ್ ಮೇಲೆ ಹೋಗಬೇಕು, ಓಕೆನಾ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಸೈಕಾಲಜಿಕಲ್ ನಂಬರಿಂದ 30 ಪಾಯಿಂಟು 50 ಪಾಯಿಂಟು ಮೇಲೆ ಹೋದರೆ ನಾನು ಫರ್ದರ್ ಮತ್ತೆ ಕಾಲ್ ಸೈಡ್ ಕೂತ್ಕೊಳಕ್ಕೆ ರೆಡಿ ಇದ್ದೀನಿ. ಬಟ್ ಅದು ಎಲ್ಲಿಂದ ಬರ್ತಾಯಿದೆ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ನಾನು 900 ಇವತ್ತು ನೋಡಿ 900ಇಂದ ಬರ್ತಾಯಿದೆ, ಓಕೆನಾ. ನೀವು ಇಲ್ಲಿ 30ಇಂದನೇ ಎಂಟ್ರಿ ತೊಗೋಬೋದು, ಇಲ್ಲ 950ಇಂದ ಬರ್ತಾಯಿತ್ತು ಅಂತಂತಂದರೆ ಇಲ್ಲಿ 24050 ಇಲ್ಲಿಂದ ಬೇಕಾದರೆ ಕಾಲ್ ಸೈಡ್ ಎಂಟ್ರಿ ತೊಗೋಬೋದು. ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಇವತ್ತು 900ಇಂದ ಬಂತು 24Kವರೆಗೂ ನಾನು ಮಾತ್ರ ಎಕ್ಸಿಟ್ ಆಗಿರಲಿಲ್ಲ, ಓಕೆ. ಯಾಕಂದರೆ ಮೇಲೆ ಸೈಕಾಲಜಿಕಲ್ ನಂಬರ್ ಇದೆ, ನಾನು ಇನ್ನೂ 30 ಪಾಯಿಂಟ್ ಮೇಲೆ ಹೋದರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ, ಓಕೆ. ಸೊ ಅದಾದ ತಕ್ಷಣ ಕೆಳಗಡೆ ಒಳ್ಳೆ ನಿಮಗೆ ಟ್ರೇಡ್ ಕೊಟ್ಟಿದೆ. ನಾನು ಇವಾಗ ನಿನ್ನೆನೂ ಹೇಳಿದ್ದೆ, ನಾನು ಒಂದು ಯಾವುದಾದ್ರೂ ಒಂದು ಕ್ಯಾಪ್ಚರ್ ಮೂಮೆಂಟ್ ಮಾಡಿದ್ರೆ ಓಕೆ. ಬೆಳಗ್ಗೆ ಇವತ್ತು ಕಾಲಲ್ಲೂ ಕ್ಯಾಪ್ಚರ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಟ್ರೇಡಿಂಗ್ ಕ್ಲೋಸ್ ಮಾಡಿಬಿಡಬೇಕು, ಓಕೆ. ಮತ್ತು ರಿವರ್ಸಲ್ ಥಿಂಕಿಂಗ್ ಬರಬೇಕಾದ್ರೆ ಇಲ್ಲಿ 10 ಲೋಟಲ್ಲಿ ಮಾಡಿದ್ರೆ ಇಲ್ಲಿ 2 ಲೋಟಲ್ಲಿ ಮಾಡಬೇಕು. ಇಲ್ಲಿ 10,000 ಗಳಿಸ್ಕೊಂಡಿರ್ತೀರ. ಸೊ ಇಲ್ಲಿ ಒಂದು 2,000 ಮೈನಸ್ ಆದರೂ ನಿಮಗೆ ಏನೂ ವ್ಯತ್ಯಾಸ ಬೀಳಂಗಿಲ್ಲ. ಆ ರೀತಿ ಪ್ಲ್ಯಾನ್ ಇರಬೇಕು, ಓಕೆನಾ. ಸೊ ಒಂದು ಎಸ್ ಎಲ್ಲು ಇಲ್ಲ ಅಂತಂದರೆ ಒಂದು ಟಾರ್ಗೆಟ್ ಅಂತ ಸೆಟ್ ಮಾಡ್ಕೊಂಬಿಡಬೇಕು ಟ್ರೇಡಿಂಗಲ್ಲಿ ಯಾವಾಗಲೂ. ಆದ್ರೇ ಚೆನ್ನಾಗಿ ನಿಮಗೆ ಈ ರೀತಿ ಕೊಡುತ್ತೆ ಮಾರ್ಕೆಟು. ಸೊ ಈಗ ಡೇ ಕ್ಯಾಂಡಲಲ್ಲಿ ಆಯಿತು ಕ್ಲೋಸಿಂಗ್ ಕೊಡ್ತಾ ಇದೆ. ನಿನ್ನೆ ಹೇಳಿದ್ದೆ ನಾನು ನಿಮಗೆ, ಓಕೆ. ಈ ರೀತಿ ಹ್ಯಾಮರ್ ಕ್ಯಾಂಡಲ್ಲು ಇಲ್ಲ ಅಂತಂತಂದರೆ ಇನ್ನೊಂದು ರೆಡ್ ಕ್ಯಾಂಡಲ್ ಕೊಡುತ್ತೆ ಅಂತ. ಸೊ ಆಲ್ಮೋಸ್ಟ್ ಡೋಜಿ ಕ್ಯಾಂಡಲೇ ಕೊಡ್ತಾ ಇದೆ, ಓಕೆ. ಸೊ ಬಾಡಿ ಏನು ಕಾಣಿಸ್ತಾ ಇಲ್ಲ. ಸೊ ಯಾಕೆ ಇಲ್ಲಿ ಕೊಡ್ತಾ ಇದೆ ಅಂತಂದರೆ 800 ಇದೆ, ಓಕೆನಾ. ಸೊ 800 ಇದು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಡೈರೆಕ್ಟ್ ನಾವು ಎಲ್ಲಿ ಬಂದು ನಿಂತ್ಕೋತೀವಿ ಅಂತಂತಂದರೆ 550 ಹತ್ರನೇ ಬಂದು ನಿಂತ್ಕೊಳ್ಳೋದಂತೂ ಪಕ್ಕ, ಓಕೆ. ಸೊ ಏನಾಗುತ್ತೆ ಅದನ್ನು ಕಾಯ್ದು ನೋಡಬೇಕಾಗಿದೆ. ನಾಳೆ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಫರ್ದರ್ ನಾನು ಈ ಟಾರ್ಗೆಟಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಬಟ್ ನಿಂತ್ಕೊಂಡು ಟ್ರೇಡ್ ಮಾಡೋಣ, ಓಕೆ. ನಾವು ಒಂದು ಏನಾದರೂ ಮೇಲ್ಗಡೆ ರೈಸ್ ಬಂತು ಅಂತ ಅಂದ್ಕೊಳ್ಳಿ, ಸೇಲ್ ಆನ್ ರೈಸ್ ಸ್ಟ್ರಾಟಜಿ ಇಟ್ಕೊಂಡು ಮತ್ತೆ ಕೆಳಗಡೆ ನೋಡೋಣ. ಹಾಗಂತ ಕೆಳಗಡೆನೇ ಬೀಳುತ್ತೆ ಅಂತ ಅಲ್ಲ, ಇದಕ್ಕೆ ಎಕ್ಸಾಕ್ಟ್ಲಿ 25 ಪಾಯಿಂಟ್ ಎಸ್ ಎಲ್ನ ಫಿಕ್ಸ್ ಆಗಿ ಟ್ರೇಡನ್ನು ನಾನು ಪುಟ್ಟನ್ನು ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ. 2 ದಿನದಲ್ಲಿ ಯಾರಾದರೂ ಏನಾದರೂ ಚೆನ್ನಾಗಿ ಗಳಿಸ್ಕೊಂಡಿದ್ರೆ ಅವರಂತೂ ಏನು ಮುಟ್ಟಕ್ಕೆ ಹೋಗಬೇಡಿ, ಓಕೆನಾ. ಕಾಲ್ ಸೈಡ್ ಅಂತೂ ನಾನು ನೋಡ್ತಾ ಇಲ್ಲ, ಯಾಕಂತಂದರೆ 24K ಇದೆ, ಓಕೆ. ಅದಾದ ತಕ್ಷಣ ಒಂದು 24,200 ಇದೆ. ಸೊ ಮೇಲ್ಗಡೆ ಅಂತೂ ತೊಗೊಳೋ ಇದನ್ನೇ ಇಲ್ಲ, ಮತ್ಲಬಿನೇ ಇಲ್ಲ ಅಂತ ಅನ್ನಂಗೆ ಇದೆ. ಸೊ ನಾನೇನು ನೋಡ್ತಾ ಇದ್ದೀನಿ ಮತ್ತು ಕಾಲ್ ಸೈಡೇ ನೋಡ್ತಾ ಇದ್ದೀನಿ. ಅದನ್ನು ಹೇಗೆ ಟ್ರೇಡ್ ಮಾಡೋಣ ಅಂತಂತಂದರೆ 15 ಮಿನಿಟ್ಸಲ್ಲಿ ತೋರಿಸ್ಬಿಡ್ತೀನಿ, ಓಕೆ. 5 ಮಿನಿಟ್ಸಲ್ಲಿ ನೋಡೋಣ, ಓಕೆ. 5 ಮಿನಿಟ್ಸಲ್ಲಿ ಓಕೆ ಈ ಲೈನ್ ಹಾಕಿಟ್ಕೊಳ್ಳಿ, ಓಕೆ. ಈ ಲೈನ್ ಎಲ್ಲಿದೆ 880 ಇದೆ, ಓಕೆ. 880 ಇದೆ, ಇದು 800 ಇದೆ. ಸೊ ಇವೆರಡರ ಮಧ್ಯೆ ಏನಿದೆ ಮತ್ತು ನೋ ಟ್ರೇಡಿಂಗ್ ಝೋನ್ ಇದೆ. ಅದು ನಾಳೆ ಏನಾಗುತ್ತೋ ನೋಡೋಣ. ಅಕಸ್ಮಾತ್ ಏನಾದರೂ ಇದ್ದರೆ ಈ ರೀತಿ ಟಿಪ್ಸ್ ಹಾಕ್ತೀನಿ, ಓಕೆ. ಫರ್ದರ್ ಏನಾದರೂ 800 ಬ್ರೇಕ್ ಆದರೆ 700, ಆಮೇಲೆ 650, ಓಕೆ. 650ವರೆಗೂ ತೊಗೊಂಡು ಹೋಗೋಕ್ಕೆ ಹೋಗ್ಬೇಡಿ. ಯಾಕಂದರೆ 2 ದಿನ ಆಯಿತು ಚೆನ್ನಾಗಿ ಕೊಡ್ತಾಯಿದೆ ಮಾರ್ಕೆಟ್. ಇಲ್ಲಿಂದ ಇಲ್ಲಿ ಕೊಟ್ಟಿದೆ, ಇಲ್ಲಿಂದ ಇಲ್ಲಿ ಕೊಟ್ಟಿದೆ. ನೀವು ಕಳಿಸ್ಕೊಂಡಿಲ್ಲ, ಓಕೆ. ಬಟ್ ಮಾರ್ಕೆಟ್ ಮಾತ್ರ ಕೊಟ್ಟಿದೆಯಲ್ಲ. ಸೊ ಅದಕ್ಕೆ ನೀವು 3ನೇ ದಿನ ನೋಡಿ 2 ದಿನ ನೋಡಿರ್ತೀರ, ಅಯ್ಯೋ ಇಷ್ಟು ಫಾಲ್ ಆಯಿತು ನಾನು ನೋಡೇ ಇಲ್ಲ ಅಂತ.
ಇಲ್ಲೇ 250 ಪಾಯಿಂಟ್ ಮಿಸ್ ಮಾಡ್ಕೊಂಡಿರ್ತೀರ, ಇಲ್ಲೇ 250 ಪಾಯಿಂಟ್ ಮಿಸ್ ಮಾಡ್ಕೊಂಡಿರ್ತೀರ, ಅಯ್ಯೋ ನಾನು ಮಿಸ್ ಆಯ್ತಲ್ಲ ಅಂತ. ಇಲ್ಲಿ ನೀವೇನು ಮಾಡ್ತೀರಾ, ಸಂಯಮ ತೋರಿಸ್ತೀರ. ಸಂಯಮ ಅನ್ ಸೆನ್ಸ್ ಏನೋ ಒಂದು ಗಟ್ಟಿ ಧೈರ್ಯ ಮಾಡಿಬಿಡ್ತೀರ. ಗಟ್ಟಿ ಧೈರ್ಯ ಮಾಡಿದಾಗ ಅವಾಗ ಏನಾಗುತ್ತೆ, ಮಾರ್ಕೆಟು ಒಂದು ರೇಂಜಲ್ಲಿ ಕುಕ್ಕರಿಸಿ ನಿಮ್ಗೇನು ಮಾಡುತ್ತೆ, ಇಲ್ಲೇನೂ ಲಾಸ್ ಮಾಡುತ್ತೆ, ಇಲ್ಲೇನೂ ಲಾಸ್ ಮಾಡುತ್ತೆ. ಸೊ ಅದಕ್ಕೆ ಬಿ ಕೇರ್ಫುಲ್. 2 ದಿನ ಯಾರು ದುಡ್ದಿರ್ತೀರೋ ಅವರೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾಳೆ ನಿಮ್ಗೆ ಏನಾದರೂ ಇಲ್ಲೇ ಮತ್ತೆ ಮೇಲ್ಗಡೆ ಸಿಕ್ಕರೆ ಬೇಕಾದ್ರೆ ಕೆಳಗಡೆ ತೊಗೊಳ್ರಿ, ಕೆಳಗಡೆ ಸಿಕ್ಕರೆ ಮೇಲ್ಗಡೆ ತೊಗೊಳ್ರಿ. ಬಟ್ ಈ ರೂಟಲ್ಲಿ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ಓಕೆನಾ. ಸೊ ಈ ರೂಟಲ್ಲಿ ಇಂಟ್ರೆಸ್ಟೆಡ್ ಇದ್ದೀನಿ, ಈ ರಿವರ್ಸಲ್ಲಿ ಹೋಗ್ತಾ ಇದ್ದರೆ ನನಗೆ ಇಂಟ್ರೆಸ್ಟೆಡ್ ಇಲ್ಲ. ಯಾಕಂದರೆ ಯಾವಾಗ ಇಲ್ಲಿಂದ ಟರ್ನ್ ಹೊಡೆಯುತ್ತೋ ಗೊತ್ತಾಗಲ್ಲ. ಒಂದು 50 ಪಾಯಿಂಟ್ ಮೇಲೆ ಹೋದಂಗೆ ಮಾಡಿ ಕೆಳಗಡೆ ಟರ್ನ್ ಆಗಿಬಿಟ್ಟು ಮತ್ತೆ 750 700 ಟಾರ್ಗೆಟ್ ಕೊಟ್ಟರೆ ತುಂಬಾ ನಿಮಗೆ ಲಾಸಸ್ ಕಾಣಿಸುತ್ತೆ. ಸೊ ಕೆಳಗೆ ಬೀಳಬೇಕಾದ್ರೆ ಟ್ರೇಡ್ ಮಾಡ್ತೀನಿ ಇದು, ಓಕೆ. ಮೇಲೆ ಹೋಗ್ಬೇಕಾದ್ರೆ ನಾನು ತಲೆಯಲ್ಲಿ ಏನಿರುತ್ತೆ, ಸೇಲ್ ಆನ್ ರೈಸ್ ಸ್ಟ್ರಾಟಜಿನೇ ಯೂಸ್ ಮಾಡ್ಕೊಳೋದು, ಓಕೆನಾ. ಸೊ ಟಾರ್ಗೆಟ್ ಅಂತೂ ಹೇಳಿದ್ದೀನಿ, 800 ಬ್ರೇಕ್ ಆದರೆ ಓಕೆ. 850 ಹತ್ರ ಏನಾದರೂ ಮಾರ್ಕೆಟ್ ಸಿಕ್ಕರೆ ಓಕೆ, 850 ಹತ್ರ ಮಾರ್ಕೆಟ್ ಸಿಕ್ಕರೆ 800 ಟಾರ್ಗೆಟು. 800 ಆದ ತಕ್ಷಣ 700 ಟಾರ್ಗೆಟು. 700ಗೆ ನಾನು ಕ್ಲೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.